ಸ್ನೇಹಿತರೆ ನಮಸ್ಕಾರ. ಅಭಿಮಾನಿಯಾಗಿ ಬಂದು ನಂತರ ಅರ್ಧಾಂಗಿ ಆದಂತಹ ಸಂಗೀತ ತಮಿಳಿನ ಪ್ರಖ್ಯಾತ ನಟ ವಿಜಯ್ ದಳಪತಿ ಅವರನ್ನು ಮದುವೆಯಾಗಿ 27 ವರ್ಷ ಕಳೆದಿದೆ. 27 ವರ್ಷದ ಬಳಿಕ ಈಗ ವಿಜಯ್ಗೆ ಸೋಡಾ ಚೀಟಿಯನ್ನು ಕೊಡೋದಕ್ಕೆ ಸಂಗೀತ ಮುಂದಾಗಿದ್ದಾರೆ. ಅಂದರೆ ಡಿವೋರ್ಸನ್ನು ಕೊಡೋದಕ್ಕೆ ಮುಂದಾಗಿದ್ದಾರೆ. ಕಾರಣ ಏನು? ಇದೇ ವಿಜಯ್ಗೆ ಅಕ್ರಮವಾದಂತಹ ಸಂಬಂಧ ಇದೆ, ನಟಿಯ ಜೊತೆಗೆ ಅನೈತಿಕವಾದಂಥ ಸಂಬಂಧವಿದೆ ಎನ್ನುವಂಥದ್ದು ಇವರ ಆರೋಪ. ಈಗಾಗಲೇ ಡಿವೋರ್ಸ್ಗೆ ಅರ್ಜಿಯನ್ನು ಸಲ್ಲಿಸಿ ಆಗಿದೆ. ಈ ಅರ್ಜಿಯ ಜೊತೆಗೆ ಕೇಳಿರುವಂಥ ಜೀವನಾಂಶವನ್ನಕ್ಕೇನಾದರೂ ಕೇಳಿದ್ರೆ ಬಹುಶಃ ನೀವು ಶಾಕ್ ಆಗ್ತೀರಾ. ಅಂದರೆ ಈಕೆ ಸಹಜವಾಗಿ ಜೀವನಾಂಶವನ್ನು ಕೇಳೋದು ವಾಸ್ತವ. ಬಟ್ ವಿಜಯ್ ಬಳಿ ಈಕೆ ಕೇಳಿರುವಂಥ ಜೀವನಾಂಶ ಎಷ್ಟು ಅಂತ ಹೇಳಿ ಕೇಳಿದ್ರೆ ಶಾಕ್ ಆಗೋದ್ರ ಜೊತೆಗೆ ಮತ್ತೊಂದು ಶಾಕಿಂಗ್ ಘಟನೆ ಏನು ಅಂತ ಹೇಳಿದ್ರೆ, ಇದೇ ಈ ವಿಜಯ್ ಬಗ್ಗೆ ಸ್ವಂತ ಮಗನಿಗೂ ಕೂಡ ಒಳ್ಳೆಯ ಭಾವನೆ ಇಲ್ವಾ ಅನ್ನುವಂಥದ್ದು. ಅಂದರೆ ಮಗನು ಕೂಡ ತಂದೆಯಿಂದ ದೂರ ಆಗುವಂಥ ತೀರ್ಮಾನವನ್ನು ತೆಗೆದುಕೊಂಡಿದ್ದಾನ ಅನ್ನುವಂಥ ಪ್ರಶ್ನೆ. ಈ ಎಲ್ಲದರ ಬಗ್ಗೆನೂ ಕೂಡ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಹೌದು, ವಿಜಯ್ ಮತ್ತು ಸಂಗೀತ ಆಗಸ್ಟ್ 25, 1999ರಂದು ಮದುವೆ ಆದವರು. ಅವರಿಗೆ ಜೇಸನ್ ಸಂಜಯ್ ಮತ್ತು ದಿವ್ಯಾ ಸಾಶಾ ಅನ್ನುವಂಥ 2 ಮಕ್ಕಳಿದ್ದಾರೆ. ತಮ್ಮ ವೈವಾಹಿಕ ಜೀವನವನ್ನು ಯಾವಾಗಲೂ ಕೂಡ ಬೆಳಕಿಗೆ ತರದಂತೆ ನೋಡಿಕೊಳ್ಳುತ್ತಿದ್ದಂಥ ಈ ದಂಪತಿ ಇದ್ದಕ್ಕಿದ್ದಂತೆ ಈಗ ಸುದ್ದಿಯಲ್ಲಿದ್ದಾರೆ. ಈ ಸುದ್ದಿ ವಿಜಯ್ ಅವರ ಅಭಿಮಾನಿಗಳಿಗೆ ದೊಡ್ಡ ಆಘಾತವನ್ನು ಸಹಜವಾಗಿ ಉಂಟು ಮಾಡಿದೆ. 2 ದಶಕಗಳಿಗೂ ಕೂಡ ಹೆಚ್ಚು ಕಾಲ, 27 ವರ್ಷಗಳ ಕಾಲ ಜೊತೆಗಿದ್ದಂಥ ಇವರ ಸಂಬಂಧದಲ್ಲಿ ಈಗ ಬಿರುಕು ಮೂಡಿದೆ. ಆ ಬಿರುಕಿಗೆ ಕಾರಣನೇ ಅನೈತಿಕ ಸಂಬಂಧ. ಹೌದು, ವಿಜಯ್ ಅವರ ಪತ್ನಿ ಸಂಗೀತ ಯುನೈಟೆಡ್ ಕಿಂಗ್ಡಮ್ನಲ್ಲಿ ಜನಿಸಿದವರು, ಅಲ್ಲಿಯೇ ಬೆಳೆದವರು ಕೂಡ. ಆದಾಗ್ಯೂ ಕೂಡ ಕುಟುಂಬದ ಬೇರುಗಳು ಶ್ರೀಲಂಕಾದ ತಮಿಳು ಸಮುದಾಯದೊಂದಿಗೆ ಸಂಬಂಧವನ್ನು ಹೊಂದಿದ್ದಾವೆ. ಅವರ ತಂದೆ ಪ್ರಸಿದ್ಧ ತಮಿಳು ಉದ್ಯಮಿಯಾಗಿದ್ದರು. ನಂತರ ಯುಕೆಯಲ್ಲಿ ನೆಲೆಸಿದ್ರು. ವಿಜಯ್ ಅವರನ್ನು ಮದುವೆಯಾದ ನಂತರವೂ ಕೂಡ ಸಂಗೀತ ಯಾವತ್ತಿಗೂ ಕೂಡ ಸ್ಟಾರ್ ಪತ್ನಿಯಾಗಿ ಮಿಂಚೋದಕ್ಕೆ ಪ್ರಯತ್ನಿಸಲಿಲ್ಲ. ಯಾವಾಗಲೂ ಕೂಡ ಸಿಂಪಲ್ ಆಗಿಯೇ ಇದ್ದರು. ನಟ ವಿಜಯ್ ಮತ್ತು ಸಂಗೀತ ಅವರ ಪ್ರೇಮ ಕತೆ ಯಾವ ಸಿನಿಮಾ ಕತೆಗೂ ಕೂಡ ಕಡಿಮೆ ಇಲ್ಲ. ವಿಜಯ್ ಅವರ ಪೂವೆ ಉನಕ್ಕಾಗ ಚಿತ್ರ ಸೂಪರ್ ಹಿಟ್ ಆದಾಗ ಲಂಡನ್ನಲ್ಲಿ ವಾಸಿಸುವಂಥ ಸಂಗೀತ ವಿಜಯನ್ನ ಅಭಿನಂದಿಸೋದಕ್ಕೆ ಚೆನ್ನೈಗೆ ಬರ್ತಾರೆ. ಫಿಲ್ಮ್ ಸಿಟಿಯಲ್ಲಿ ಶೂಟಿಂಗ್ ಸಮಯದಲ್ಲಿ ಇಬ್ಬರು ಕೂಡ ಭೇಟಿಯಾಗ್ತಾರೆ. ವಿಜಯ್ ಅವರ ಸರಳತೆ ಮತ್ತು ಒಳ್ಳೆಯ ಹೃದಯದಿಂದ ಪ್ರಭಾವಿತರಾಗುವಂತಹ ಸಂಗೀತ ತಮ್ಮ ಮನೆಗೂ ಕೂಡ ಆಹ್ವಾನಿಸ್ತಾರೆ, ಕುಟುಂಬವೂ ಕೂಡ ಪರಿಚಯಿಸ್ತಾರೆ. ಕ್ರಮೇಣ 2 ಕುಟುಂಬಗಳು ಹತ್ತಿರವಾಗ್ತವೆ. ಸಂಬಂಧಗಳ ಬಗ್ಗೆ ಮಾತುಕತೆ ನಡೀತದೆ. ವಿಜಯ್ ಅವರ ಪೋಷಕರು ಸಹ ಸಂಗೀತ ಅವರನ್ನು ಭೇಟಿ ಮಾಡಿ ಲಂಡನ್ಗೆ ಹೋಗ್ತಾರೆ. ಅವರು 2 ಕುಟುಂಬಗಳು ಕೂಡ ಒಪ್ಪಿ ನಂತರ ಮದುವೆ ಆಗ್ತಾರೆ. ವಿಜಯ್ ಕ್ರಿಶ್ಚಿಯನ್ ಆದರೆ ಸಂಗೀತ ಹಿಂದೂ. ಆದರೆ ಅವರ ಧರ್ಮಗಳು ಬೇರೆ ಬೇರೆ ಆಗಿದ್ದರೂ ಕೂಡ ಇಬ್ಬರು ಕೂಡ ಹಿಂದೂ ಶೈಲಿಯಲ್ಲಿ ಮದುವೆ ಆಗ್ತಾರೆ. ಮದುವೆಯ ನಂತರ ಸಂಗೀತ ಯಾವಾಗಲೂ ಕೂಡ ಜನರಿಂದ ದೂರ ಇರ್ತಾರೆ. ಆದರೆ ಈಗ ಸುದ್ದಿಯಲ್ಲಿರೋದು ಈ ಡಿವೋರ್ಸ್ನ ವಿಚಾರಕ್ಕೆ. ಹೌದು, ಪ್ರಸ್ತುತ ವಿಜಯ್ ಈಗ ತಮ್ಮ ಜನನಾಯಕನ್ ಚಿತ್ರದ ಬಿಡುಗಡೆಗಾಗಿ ಕಾಯ್ತಾ ಇದ್ದಾರೆ. ಮತ್ತೊಂದು ಕಡೆ ತಮ್ಮ ವೃತ್ತಿ ಜೀವನದ ಕೊನೆ ಚಿತ್ರ ಅಂತೇಳಿ ಕೂಡ ಹೇಳ್ಕೊಂಡಿದ್ದಾರೆ. ಯಾಕಂತ ಹೇಳಿದ್ರೆ ಈಗಾಗಲೇ ರಾಜಕೀಯ ಪ್ರವೇಶವನ್ನು ಕೂಡ ಪಡ್ಕೊಂಡಿದ್ದಾರೆ. ಈ ಬಾರಿ ಈ ತಮಿಳುನಾಡಿನ ಚುನಾವಣೆಯಲ್ಲಿ ವಿಜಯ್ ಕಂಪ್ಲೀಟ್ ಆಗಿ ಈ ತಮ್ಮ ತಮಿಳಿಗ ವೆಟ್ರಿ ಕಳಗಂ ಪಕ್ಷದ ಮೂಲಕ ಸ್ಪರ್ಧೆ ಮಾಡಿ ಒಂದಷ್ಟು ಸ್ಥಾನಗಳನ್ನು ಗೆಲ್ಲಬೇಕು ಅನ್ನೋಂಥ ಲೆಕ್ಕಾಚಾರವನ್ನು ಹಾಕ್ಕೊಂಡಿದ್ದಾರೆ. ಇದೇ ಸಂದರ್ಭದಲ್ಲಿ ಬಂದಿದ್ದು ಈಗ ಡಿವೋರ್ಸ್ ಅನ್ನುವಂತಹ ಬಿರುಗಾಳಿ. ಹೌದು, ಸಂಗೀತ ಅವರು ಒಂದು ಗಂಭೀರವಾದಂಥ ಆರೋಪವನ್ನು ಮಾಡಿ, ಪತಿಯ ಮೇಲೆ ಗಂಭೀರವಾದಂಥ ಆರೋಪವನ್ನು ಮಾಡಿ ಡಿವೋರ್ಸ್ಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಅದರಲ್ಲಿ ಏನು ಮೆನ್ಷನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಪತಿಗೆ ಇಲ್ಲಿ ಅನೈತಿಕ ಸಂಬಂಧ ಇದೆ ಅನ್ನುವಂಥ ನೇರವಾದಂಥ ಆರೋಪವನ್ನು ಮಾಡಿದ್ದಾರೆ. ಹಾಗಾಗಿ ಈ ಆರೋಪವನ್ನು ಮಾಡಿ ನಂತರ ಇಲ್ಲಿ ಸಂಗೀತ ಡಿವೋರ್ಸ್ಗಾಗಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಅರ್ಜಿ ಸಲ್ಲಿಸಿದ ಬಳಿಕ ಸಹಜವಾಗಿ ಜೀವನಾಂಶವನ್ನು ಕೇಳುವಂಥದ್ದು ಸಹಜ. ಇಲ್ಲೂ ಕೂಡ ಇಲ್ಲಿ ಗಂಡನ ಮೇಲೆ ಆರೋಪವನ್ನು ಹೊರಿಸಿದಲ್ಲದೆ ಅವರ ಆದಾಯ ಮತ್ತು ಸಾಮಾಜಿಕ ಸ್ಥಾನಮಾನಕ್ಕೆ ಅನುಗುಣವಾಗಿ ಯೋಗ್ಯ ಮತ್ತು ನ್ಯಾಯಯುತವಾದಂತಹ ಜೀವನಾಂಶ ಮೊತ್ತವನ್ನು ಕೊಡಬೇಕು ಅನ್ನುವಂತಹ ಮನವಿಯನ್ನು ಕೋರ್ಟಿಗೆ ಇಲ್ಲಿ ಮಾಡಿದ್ದಾರೆ ಈ ಡಿವೋರ್ಸ್ನ ಜೊತೆಗೆ. ಹೌದು, ಇಲ್ಲಿ ಸಾಮಾಜಿಕ ಮಾಧ್ಯಮದಲ್ಲಿ ಸಾಕಷ್ಟು ಜನ ಕೇಳ್ತಿರುವಂಥ ಪ್ರಮುಖ ಪ್ರಶ್ನೆ ಅಂತ ಹೇಳಿದ್ರೆ, ಪ್ರಕರಣ ಸಂಗೀತ ಪರವಾಗಿ ಬಂದರೆ ವಿಜಯ್ ಅವರ ಆಸ್ತಿಯ 50% ನೀಡುವಂತೆ ಒತ್ತಾಯಿಸಬೇಕೇ ಅನ್ನುವಂಥದ್ದು ಈಗ ಕೆಲವರು ಕೇಳ್ತಿರುವಂಥ ಪ್ರಶ್ನೆ. ಅಂದರೆ ಈಗ ಈಕೆಗೂ ಕೂಡ ಸೇಮ್ 50% ಈಗ ವಿಜಯ್ ಆಸ್ತಿಯಲ್ಲಿ ಕೊಡಬೇಕಾಗುತ್ತಾ ಅನ್ನುವಂಥದ್ದು. ಈ ಪರಿಸ್ಥಿತಿಯಲ್ಲಿ ಭಾರತದಲ್ಲಿ ದುಬಾರಿ ವಿಚ್ಛೇದನ ಅಂತ ಹೇಳಿದ್ರೆ ಶ್ರೀಧರ್ ವೆಂಬು ಅನ್ನುವಂತಹ ಒಂದು ವಿಚ್ಛೇದನ ಪ್ರಕರಣ. ಶ್ರೀಧರ್ ವೆಂಬು ಪ್ರಮೀಳಾ ಶ್ರೀನಿವಾಸನ್ ವಿಚ್ಛೇದನ ಪ್ರಕರಣ. ಇದು 15,000 ಕೋಟಿ ರೂಪಾಯಿಗಳ ಮೌಲ್ಯದ್ದು.
ಎಷ್ಟು 15,000 ಕೋಟಿ ರೂಪಾಯಿ. ಈಗ ಇಲ್ಲಿ ಈ ಸಿನಿಮಾ ರಂಗವನ್ನು ತೆಗೆದುಕೊಂಡು 2014ರಲ್ಲಿ ಹೃತಿಕ್ ರೋಷನ್ ಮತ್ತು ಸುಸೇನೆ ಖಾನ್ ಅವರ ವಿಚ್ಛೇದನ ಸುಮಾರು ಒಂದು 380 ಕೋಟಿ ರೂಪಾಯಿ ಆಸ್ತಿಯಲ್ಲಿ ಮುಗಿದು ಹೋಗಿತ್ತು. ಈ ಪರಿಸ್ಥಿತಿಯಲ್ಲಿ ವಿಜಯ್ ಅವರ 600 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಈಗ ಸಂಗೀತಗೆ 50% ಅಂತ ಹೇಳಿದ್ರೆ ಸುಮಾರು ಒಂದು 300 ಕೋಟಿ ಆಸ್ತಿ. 300 ಕೋಟಿ ಆಸ್ತಿ ಈ ವಿಜಯ್ ಅವರ ಪತ್ನಿಯ ಪಾಲಾಗುತ್ತಾ ಅನ್ನುವಂಥದ್ದು ಈಗಿರುವಂಥ ಪ್ರಶ್ನೆ. ಯಾಕಂತ ಹೇಳಿದ್ರೆ ಹಾಗೇನಾದರೂ ಕೊಟ್ಟರೆ ಇನ್ನು ಈ ಪ್ರಶ್ನೆ ಒಂದಿದೆಯಲ್ಲ, ಇದಕ್ಕೆ ನೇರವಾದ ಒಂದು ಉತ್ತರ ಏನಂತ ಹೇಳಿದ್ರೆ, ಭಾರತದಲ್ಲಿ ವಿಚ್ಛೇದನದ ಸಂದರ್ಭದಲ್ಲಿ ಪತಿ ಆಸ್ತಿಯಲ್ಲಿ 50% ಹೆಂಡತಿಗೆ ನೀಡಬೇಕು ಅಂತ ಹೇಳಿ ನಿಯಮ ಇಲ್ಲ. ಇದು ಪಾಶ್ಚಿಮಾತ್ಯ ದೇಶಗಳಲ್ಲಿ ಕಂಡುಬರುವಂತಹ ನಿಯಮ. ಇಲ್ಲಿ ಆ ರೀತಿ ಇಲ್ಲ. ಇಲ್ಲಿ ಬೇರೆ ಬೇರೆ ರೀತಿಯಾದಂಥ ಕಾನೂನು ಕ್ರಮಗಳನ್ನು ಅಥವಾ ಕಾನೂನಿನಲ್ಲಿರುವಂಥ ಅವಕಾಶವನ್ನು ಬಳಸಿಕೊಳ್ತಾರೆ. ಇನ್ನು ಹೆಚ್ಚಾಗಿ 1955ರ ಹಿಂದೂ ವಿವಾಹ ಕಾಯ್ದೆಯ ಪ್ರಕಾರ, ಅಂದರೆ ಇಲ್ಲಿ ಏನಿದೆ ಅಂತೇಳಿ ನೋಡೋದಾದರೆ, ಈ ಕಾನೂನು ವಿಜಯ ಮತ್ತು ಸಂಗೀತಕ್ಕೆ ಸೇರಿದಂತೆ ಹಿಂದೂಗಳಿಗೆ ಅನ್ವಯಿಸ್ತದೆ. ಭಾರತದಲ್ಲಿ ಸಮುದಾಯ ಆಸ್ತಿ ಎನ್ನುವಂಥ ಪರಿಕಲ್ಪನೆ ಇಲ್ಲ. ಅಂದರೆ ಮದುವೆಯ ಸಮಯದಲ್ಲಿ ಗಳಿಸಿದಂಥ ಎಲ್ಲವನ್ನು ಕೂಡ ಸ್ವಯಂಚಾಲಿತವಾಗಿ ಸಮಾನವಾಗಿ ಹಂಚಲಾಗ್ತದೆ ಅನ್ನುವಂಥ ನಿಯಮ ಇಲ್ಲ. ಮದುವೆಗೆ ಮೊದಲು ವ್ಯಕ್ತಿ ಹೊಂದಿದ್ದಂಥ ಆಸ್ತಿ ಅಥವಾ ತನ್ನ ಹೆಸರಿನಲ್ಲಿ ಖರೀದಿಸಿದಂಥ ಆಸ್ತಿ ಅವನಿಗೆ ಸೇರ್ತದೆ. ಇನ್ನು ಕೋರ್ಟ್ ನೋಡುವಂಥ ಮುಖ್ಯ ಅಂಶ ಅಂತ ಹೇಳಿದ್ರೆ ನ್ಯಾಯ. ಯಾರು ಎಷ್ಟು ಸಂಪಾದನೆಯನ್ನು ಮಾಡ್ತಾರೆ, ಮನೆಯವರನ್ನೇ ಯಾರು ನೋಡ್ಕೊಳ್ತಾರೆ, ಅವರಿಗೆ ಎಷ್ಟು ಅವಶ್ಯಕತೆ ಇದೆ, ಇದನ್ನು ನೋಡ್ತಾರೆ. ಇದರ ಜೊತೆಗೆ ಇಲ್ಲಿ ಜೀವನಾಂಶವನ್ನು ಪಡೆಯುವಂತಹ ಪತ್ನಿ ಇಲ್ಲಿ ಕೇಳ್ತಿರುವಂತಹ ಒಂದು ಪರ್ಸೆಂಟೇಜ್ ಏನಿದೆ ಅದು ಯಾವ ರೀತಿಯಾಗಿ ಇದೆ ಅನ್ನುವಂಥದ್ದು ಮುಖ್ಯವಾಗಿ ನೋಡ್ತಾರೆ. ಇಲ್ಲಿ ಪ್ರಮುಖವಾಗಿ ಈ ಬೇಡಿಕೆ ಏನಿದೆ, ಅಂದರೆ ಪತ್ನಿ ಇಟ್ಟಿರುವಂಥ ಬೇಡಿಕೆ ಏನಿದೆ, ಭಾರೀ ದೊಡ್ಡ ಬೇಡಿಕೆಗಳನ್ನೇನು ಕೂಡ ಇಟ್ಟಿಲ್ಲ. ವಿಜಯ್ ತನ್ನ ಪತ್ನಿ ಮತ್ತು ಮಕ್ಕಳ ಜೀವನ ನಿರ್ವಹಣೆಗೆ ಸಾಕಾಗುವಷ್ಟು ಜೀವನಾಂಶವನ್ನು ಕೊಟ್ಟರೆ ಸಾಕು ಅಂತೇಳಿ ಬೇಡಿಕೆಯನ್ನು ಇಟ್ಟಿದ್ದಾರೆ. ತಮ್ಮ ಪ್ರಸ್ತುತ ಸಾಮಾಜಿಕ ಸ್ಟೇಟಸ್ಗೆ ತಕ್ಕಂತೆ ಜೀವನವನ್ನು ನಿರ್ವಹಿಸಬೇಕು, ಅದನ್ನು ಪರಿಗಣಿಸಿ ಜೀವನಾಂಶವನ್ನು ನಿಗದಿಪಡಿಸಬೇಕು ಅಂತೇಳಿ ಮನವಿ ಮಾಡಿದ್ದಾರೆ. ಜೊತೆಗೆ ವಿಚ್ಛೇದನ ಪ್ರಕ್ರಿಯೆ ಪೂರ್ಣ ಆಗುವವರೆಗೂ ಕೂಡ ತಮಗೆ ಈಗಿರುವಂಥ ಮನೆಯಲ್ಲಿ ನೆಲೆಸೋದಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ ಕೂಡ ಕೇಳಿದ್ದಾರೆ. ಜೊತೆಗೆ ಮಗ ಮತ್ತು ಮಗಳ ಭವಿಷ್ಯದ ದೃಷ್ಟಿಯಿಂದ ಶಿಕ್ಷಣ ಮತ್ತು ಮದುವೆ ಇದರ ದೃಷ್ಟಿಯಿಂದ ಭವಿಷ್ಯದ ಹಣವನ್ನು ನಿಧಿಯ ರೂಪದಲ್ಲಿ, ಅಂದರೆ ಫಿಕ್ಸ್ಡ್ ಡೆಪಾಸಿಟ್ ಮಾಡಿ ಇಡಬೇಕು ಅನ್ನುವಂತಹ ಒಂದು ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಇನ್ನು ಕೆಲವು ಸಂದರ್ಭದಲ್ಲಿ ಈ ಹಿಂದೂ ವಿವಾಹ ಕಾಯ್ದೆ ಸೆಕ್ಷನ್ 25ರ ಅಡಿಯಲ್ಲಿ ಕೋರ್ಟು ನ್ಯಾಯಯುತ ಮತ್ತು ಸೂಕ್ತವಾದಂಥ ಮೊತ್ತವನ್ನು ನಿಗದಿಪಡಿಸ್ತದೆ. ಕೆಲವು ಸಂದರ್ಭಗಳಲ್ಲಿ ಮಾಸಿಕ ಆದಾಯದ 25%ವರೆಗೂ ಕೂಡ ಜೀವನಾಂಶವನ್ನು ಕೊಡುವಂಥ ತೀರ್ಮಾನವನ್ನು ಮಾಡಲಾಗ್ತದೆ. ಆದರೆ ಇದು ಕಡ್ಡಾಯ ಏನಲ್ಲ, ಸ್ಥಿರ ಶೇಕಡಾವಾರು ಕೂಡ ಅಲ್ಲ. ಪ್ರತಿಯೊಂದು ಪ್ರಕರಣವನ್ನು ಕೂಡ ಪ್ರತ್ಯೇಕವಾಗಿ ಪರಿಗಣಿಸಿ ಇಲ್ಲಿ ಈ ಏನು ಅವರಿಗೆ ಕೊಡಬೇಕು ಜೀವನಾಂಶವನ್ನು ಅದನ್ನು ಕೊಡ್ತಾರೆ. ಇನ್ನು ಭಾರತದಲ್ಲಿ ಕೋರ್ಟ್ ಇದುವರೆಗೆ ಈ ಪತಿಯ ಒಟ್ಟು ಆಸ್ತಿಯ 50%ಅನ್ನು ಯಾವುದು ಕೂಡ ಜೀವನಾಂಶವಾಗಿ ಪತ್ನಿಗೆ ಕೊಡಬೇಕು ಅಂತೇಳ್ಬಿಟ್ಟು ತೀರ್ಪನ್ನು ಕೊಟ್ಟಿರುವಂಥ ಯಾವ ಪ್ರಕರಣವೂ ಕೂಡ ಇಲ್ಲ. 2024ರ ಸುಪ್ರೀಂ ಕೋರ್ಟ್ ಪ್ರಕರಣದಲ್ಲಿ ಕೂಡ ಈ ರೀತಿ ಆಗಿಲ್ಲ. ಬಟ್ ಈ ಬಾರಿ ಏನಾಗುತ್ತೆ ಅನ್ನೋದು ಸದ್ಯಕ್ಕಿರುವಂಥ ಕುತೂಹಲ. ಇದರ ಜೊತೆಗೆ ಈಗಾಗಲೇ ವಿಜಯ ದಳಪತಿ ಮಗನೂ ಕೂಡ ತಂದೆಯನ್ನು ಅನ್ಫಾಲೋ ಮಾಡಿರುವಂಥದ್ದು ಕೂಡ ಭಾರಿ ಸುದ್ದಿ ಆಗ್ತಿದೆ. ಯಾಕಂತ ಹೇಳಿದ್ರೆ ಬಹುಶಃ ತಾಯಿ ಮತ್ತು ಮಕ್ಕಳು ಎಲ್ಲರೂ ಕೂಡ ಒಟ್ಟಿಗೆ ಜೀವನವನ್ನು ಸಾಗಿಸುವಂತಹ ಲೆಕ್ಕಾಚಾರಗಳಿದ್ದಾವೆ. 2 ಕಾರಣ ಇರ್ಬೋದು. ಒಂದು, ತಂದೆಯ ಅಕ್ರಮ ಅನೈತಿಕ ಸಂಬಂಧದ ಬಗ್ಗೆ ತಿಳಿದು ಬೇಸರವಾಗಿರ್ಬೋದು. 2ನೇದು, ತಾಯಿಗೂ ಕೂಡ ಒಂದು ಆಧಾರ ಬೇಕಲ್ವ, ಆ ಕಾರಣ ಕೂಡ ಇರ್ಬೋದು. ಬಟ್ ಏನೋ ಗೊತ್ತಿಲ್ಲ, ಅನ್ಫಾಲೋ ಅಂತೂ ಆಗಿದೆ. ಈ ಸಂಸಾರ ಮಾತ್ರ ಸರಿ ಹೋಗುವಂಥ ಲಕ್ಷಣ ಅಲ್ಲಿಗೆ ಇಲ್ಲ ಅನ್ನೋದು ಸ್ಪಷ್ಟವಾಗಿದೆ. ನೋಡೋಣ ಕೋರ್ಟ್ ಎಷ್ಟು ಜೀವನಾಂಶವನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ತೀರ್ಪನ್ನು ಕೊಡುತ್ತೆ. ಮುಂದಿನ ದಿನಗಳು ಏನಾಗುತ್ತೆ ಅನ್ನೋದು ಈಗಿರುವಂಥ ಕುತೂಹಲ. ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.